ತನ್ವಿ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದು ನಮ್ಮ ತನ್ವಿ ಜೊತೆ. ಸೊ ಇವಾಗ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನಾವು ತನ್ವಿ. ಎಲ್ಲ ತನ್ವಿ ಇಲ್ಲಿಂದ ಸ್ಕೆಚ್ ಪೆನ್ಸ್ ಎಲ್ಲ ತರಿಸಿದ್ದೀನಿ, ಎಲ್ಲ ಅಂದ್ಬಿಟ್ಟಿದ್ದೇನೆ. ಮತ್ತು ಇಲ್ಲಿ ನೋಡಿ ಲೆಟರ್ ರೈಟಿಂಗ್ ನಡೀತಾ ಇದೆ, ಲೈಕ್ ಸಿ ಆ್ಯಂಡ್ ಅಲ್ಲಿ ನಾನು ತನ್ವಿ ರೆಡಿಯಾಗಿದ್ದೀನಿ. ಈಗ ಕಿರಣ್ ಕೂಡ ಬರ್ತಾ ಇದ್ದಾನೆ. ಆಲ್ರೆಡಿ 1 ಗಂಟೆ ಪಾಳಿ ಆಗುತ್ತೆ. ಬಾ ಬೇಗ ರೆಡಿ ಮಾಡೋಣ ಅಂತ, ಬೇಗ ರೆಡಿ ಮಾಡಿಬಿಡೋಣ ಆಯಿತಾ. ಲವ್ ಯು ಲವ್ ಯು. ಫೈನಲ್ಲಾಗೆ ಇದು ಈ ಥರ ಕಾಣಿಸ್ತಾ ಇದೆ. ಪಾಪು ಕೂಡ ಲೆಟರು ಮತ್ತು ಕಿರಣು ಕೂಡ ಲೆಟರ್ ಬರೆದಿದ್ದೀನಿ. ದಿಸ್ ಇಸ್ ದ ಫೈನಲ್ ಲುಕ್. ಹಾಯ್, ನಾನು ತನ್ವಿ ರೆಡಿಯಾಗಿ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಬನ್ನಿ ಅವ್ನ ರಿಯಾಕ್ಷನ್ ಇರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಪಾಪುದು ಕೂಡ ಇದು ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಹಾಗಾಗಿ ಅವ್ರ ಅಮ್ಮನ ಹತ್ರ ನಾವು ಫಸ್ಟ್ ವ್ಯಾಲೆಂಟೈನ್ಸ್, ಸೊ ಹಂಗಾಗಿ ಅವನಿಗೂ ಕೂಡ ಲೆಟರ್, ಕಿರಣು ಕೂಡ ಲೆಟರ್ ಬಂದಿದ್ದೀನಿ. ಬನ್ನಿ ಅದನ್ನು ಓದಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಕಿರಣ್ ನೋಡೋಣ ಆಯಿತಾ. ಜಸ್ಟ್ ವೆಯ್ಟ್ ಫಾರ್ ವಾಯ್. ಬರ್ತಾ ಇದ್ದಾನಂತೆ, ಕಾಲ್ ಮಾಡಿದ್ದೆ ಇವಾಗಿನ್ನು. ಇನ್ನೇನು 5 ಮಿನಿಟ್ಸಲ್ಲೆಲ್ಲ ರೀಚ್ ಆಗ್ತಾನೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಓಕೆನಾ, ತಿಳ್ತೇನೆ. ಬಾಯ್ ಬಾಯ್ ಮೇಡಮ್. ಒಮ್ಮೆ ಬಾಯ್. ನಾವು ರೆಡಿಯಾಗಿ ಯಾರು ವೆಯ್ಟ್ ಮಾಡ್ತಿರೋದು? ಪಪ್ಪಾಗೆ ತಾನೆ? ಪಪ್ಪಾಗೆ ತಾನೆ? ಪಪ್ಪಾಗೆ ತಾನೆ? ಏನು ಡವ್ ಮಾಡಿದ್ರೆ ಅಲ್ಲಿ ಅವ್ರು ಅಲ್ಲಿ ನೋಡಿ, ಅಲ್ಲಿ ನೋಡೋದು. ಹಾಯ್ ಮಾಡೋದು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಮಾಡಪ್ಪ. ವೆರಿ ಗುಡ್. ಪುತ್ತ ಫ್ಲೈಂಗ್ ಕಿಸ್ ಕೊಡು ಬಂಗಾರಿ, ಕೊಡು ಒಂದು ಸ್ವಲ್ಪ ಹಾಗೆ. ಮುದ್ದು ಮಾಡಪ್ಪ ನನಗೆ. ನಾಚ್ಕೋತಾ ಇದ್ದಾನೆ ಒಂದು ಜಾಸ್ತಿ, ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ಅಲ್ಲ ತನ್ವಿ? ಹೌದು ತಾನೆ? ನಾಚ್ಕೋತಿದ್ಯಾ? ಓಕೆ ಓಕೆ ಬಾಯ್. ಲೈಟೆಲ್ಲ ಆಫ್ ಮಾಡಿದ್ದೀನಿ. ಒಂದು ಪಕ್ಕ ಡೌಟ್ ಬಂದಿರುತ್ತೆ. ಬನ್ನಿ ನೋಡೋಣ ಏನು ಬಂದಂತೆ. ಜಸ್ಟ್ ವೇಟಿಂಗ್. ಏನಪ್ಪಿದಿಲ್ಲ ಗೋಲ್ ಹೊಡೆದಲ್ವಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತೆಗೆಸ್ಕೊಡಪ್ಪ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡಿ ಪಾಪು ಲೆಟರು ಮತ್ತು ಕಿರಣ್ ಲೆಟರು ಎರಡೂ ಕೂಡ ಓದಿ ಹೇಳ್ತಾ ಇದ್ದ ಏನು ಬರೆದಿದ್ದೀನಿ ಅಂತ. ಅದಾದಮೇಲೆ ಕೇಕ್ ತಂದಿದ್ನಲ್ಲ, ಸೊ ಕೇಕ್ ಕಟ್ ಮಾಡಿಕೊಂಡು ನಾನು ತನ್ವಿ ಮತ್ತು ಕಿರಣ್ ಎಲ್ಲ ತಿಂದ್ವಿ. ನಮ್ಮ ತಂದೆಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ. ಬಟ್ ಅವ್ನು ಕ್ಯಾಮ್ರಾ ನೋಡ್ಕೊಂಡು ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ದಾನೆ ಅಂತ. ಇದೆಲ್ಲ ಹೊಸ್ತಲ್ವ, ಸೊ ಹಾಗಾಗಿ ಈ ರೀತಿ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಹೋಪ್ ಎಲ್ಲರೂ ಕೂಡ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀವಿ. ಆದಷ್ಟು ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ಹೋಗ್ಬಿಡಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.